ನಿರುದ್ಯೋಗದ ವಿರುದ್ಧದ ಕಿಚ್ಚು ಧಾರವಾಡದಲ್ಲಿ ಈಗ ಮತ್ತಷ್ಟು ಹೆಚ್ಚಾಗಿದೆ. ಉದ್ಯೋಗಾಕಾಂಕ್ಷಿಗಳು ಬೃಹತ್ ಹೋರಾಟದ ಕಹಳೆಯನ್ನ ಮೊಳಗಿಸಿದ್ದಾರೆ. ಧಾರವಾಡದ ಶ್ರೀನಗರ ವೃತ್ತದಲ್ಲಿ ಪ್ರತಿಭಟನೆ ತೀವ್ರಗೊಂಡಿದೆ. ರಾಜ್ಯ ಸರ್ಕಾರದ ವಿವಿಧ ಇಲಾಖೆಯ ಹುದ್ದೆಗಳ ಭರ್ತಿಗೆ ಆಗ್ರಹಿಸಿ ಉದ್ಯೋಗಾಕಾಂಕ್ಷಿಗಳು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ನೇಮಕಾತಿಗಾಗಿ ರಸ್ತೆಗೆ ಇಳಿದಿದ್ದಾರೆ. ಉದ್ಯೋಗದ ನಿರೀಕ್ಷೆಯಲ್ಲಿರುವ ಆಕಾಂಕ್ಷಿಗಳು ಸಾವಿರಾರು ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದಾರೆ. ಅಭ್ಯರ್ಥಿಗಳು ನೇಮಕಾತಿಯನ್ನ ಮಾಡಿ ಅಂತೇಳಿ ಪೊಲೀಸರು ಅನುಮತಿಯನ್ನ ನಿರಾಕರಿಸಿದ್ರು ಕೂಡ ಬೃಹತ್ ಹೋರಾಟವನ್ನ, ಬೃಹತ್ ಪ್ರತಿಭಟನಾ ಮೆರವಣಿಗೆಯನ್ನ ಮಾಡ್ತಾ ಇದ್ದಾರೆ. ಈ ವೇಳೆ ಪೊಲೀಸರ ಜೊತೆಯಲ್ಲೂ ಕೂಡ ವಾಗ್ವಾದ ನಡೆದಿದೆ. ಆ ದೃಶ್ಯಗಳನ್ನ ಕೂಡ ಗಮನಿಸ್ತಾ ಇದ್ದೀರಾ. ನಿರುದ್ಯೋಗದ ವಿರುದ್ಧ ಹೆಚ್ಚಿರುವಂತಹ ಕಿಚ್ಚು ಇದು. ಉದ್ಯೋಗಾಕಾಂಕ್ಷಿಗಳು ಸಾವಿರಾರು ಸಂಖ್ಯೆಯಲ್ಲಿ ನೆರೆದು ಧಾರವಾಡದ ಶ್ರೀನಗರ ವೃತ್ತದ ಬಳಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಅಲ್ಲಿಗೆ ತೆರಳಿದಂತಹ ಪೊಲೀಸ್ ಆಯುಕ್ತರಾದಂತಹ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಅವರ ಜೊತೆಯಲ್ಲೂ ಕೂಡ ವಾಗ್ವಾದ ನಡೆದಿದೆ. ಮತ್ತೊಂದು ಕಡೆಗೆ ಉದ್ಯೋಗಾಕಾಂಕ್ಷಿಗಳ ಪ್ರತಿಭಟನೆಗೆ ಬಿಜೆಪಿ ನಾಯಕರು ಕೂಡ ಸಾಥನ್ನ ನೀಡಿರುವಂಥದ್ದು. ಬಿಜೆಪಿ ಕೂಡ ಪ್ರತಿಭಟನೆಗೆ ಮುಂದಾಗಿದ್ದು ಉದ್ಯೋಗಾಕಾಂಕ್ಷಿಗಳ ಜೊತೆಯಲ್ಲೇ ಭಾಗವಹಿಸಿ ಪ್ರತಿಭಟನೆಯಲ್ಲಿ ಅವರು ಕೂಡ ಭಾಗಿಯಾಗಿದ್ದಾರೆ. ಬಿಜೆಪಿ ನಾಯಕರು ಬಂದ ಮೇಲೆ ನೀವು ಬನ್ನಿ ಅಂತ ಹೇಳ್ತಾ ಇದ್ದಾರೆ. ಪೊಲೀಸರು ಏಕಾಏಕಿ ಸಾವಿರಾರು ಸಂಖ್ಯೆಯಲ್ಲಿ ಪ್ರತಿಭಟನೆಯಲ್ಲಿ ಉದ್ಯೋಗಾಕಾಂಕ್ಷಿಗಳು ಭಾಗಿಯಾಗಿರೋದ್ರಿಂದ ಅಲ್ಲಿ ಪರಿಸ್ಥಿತಿಯನ್ನು ಹತೋಟಿಗೆ ತರೋದಕ್ಕೂ ಕೂಡ ಕಷ್ಟ ಆಗ್ತಾ ಇದೆ. ಸದ್ಯ ರಸ್ತೆಯ ಮೇಲೆಯೇ ಕುಳಿತುಕೊಂಡು ಬಿಜೆಪಿ ನಾಯಕರು ಕೂಡ ಆಕ್ರೋಶವನ್ನು ಅಲ್ಲಿ ವ್ಯಕ್ತಪಡಿಸ್ತಾ ಇರುವಂಥದ್ದು. ಸ್ಥಳೀಯ ಮುಖಂಡರು ಕೂಡ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಈ ಸಂದರ್ಭದಲ್ಲಿ ಕಮಿಷನರ್ ಅವರ ಜೊತೆಯಲ್ಲಿ ಮಾತಿನ ಚಕಮಕಿ ಕೂಡ ನಡೆದಿದೆ. ಪ್ರತಿಭಟನೆ ನಡೀತಾ ಇರುವ ಸ್ಥಳದಿಂದಲೇ ನಮ್ಮ ಪ್ರತಿನಿಧಿ ವಿನೋದ್ ಲೈವ್ ನಲ್ಲಿ ಕನೆಕ್ಟ್ ಆಗಿದ್ದಾರೆ. ವಿನೋದ್, ಈಗ ಪರಿಸ್ಥಿತಿ ಹೇಗಿದೆ? ಬಿಜೆಪಿ ನಾಯಕರು ಕೂಡ ಪ್ರತಿಭಟನಾಕಾರರಿಗೆ ಸಾಥ್ ಕೊಟ್ಟಿರುವಂತದ್ದು. ಸಾವಿರಾರು ಆಕಾಂಕ್ಷಿಗಳು, ಪ್ರಮುಖವಾಗಿ ಉದ್ಯೋಗದ ನೇಮಕಾತಿಯ ಜೊತೆ ಬೇರೆ ಇನ್ನೇನಾದ್ರೂ ಬೇಡಿಕೆಗಳಿದಾವ ಅವರು? ನವೀನ್, ಈಗಾಗಲೇ ಏನು ಕಳೆದ 6 ತಿಂಗಳಲ್ಲಿ 3ನೇ ಬಾರಿಗೆ ಅತಿ ದೊಡ್ಡ ಬೃಹತ್ ಪ್ರತಿಭಟನೆಯನ್ನ ಧಾರವಾಡದಲ್ಲಿ ಉದ್ಯೋಗಾಕಾಂಕ್ಷಿಗಳ ಏನು ಹಮ್ಮಿಕೊಂಡಿರುವಂತದ್ದು. ಇವತ್ತು ಕೂಡ ಅತಿ ದೊಡ್ಡ ಪ್ರತಿಭಟನೆ, ಯಾಕಂದ್ರೆ ಸಾವಿರಾರು ಸಂಖ್ಯೆಯಲ್ಲಿ ಏನು ಆಕಾಂಕ್ಷಿಗಳು, ಅಭ್ಯರ್ಥಿಗಳು ಮತ್ತೆ ಏನು ವಿದ್ಯಾರ್ಥಿಗಳು ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿರುವಂತದ್ದು. ಈಗಾಗಲೇ ನಾವು ಧಾರವಾಡದಲ್ಲಿ ಇದ್ದೀವಿ. ಧಾರವಾಡದ ಒಂದು ಶ್ರೀನಗರ್ ಸರ್ಕಲ್ ಇಂದ ಈಗಾಗಲೇ ಮಿಚಿಗನ್ ಕಾಂಪೌಂಡ್ ಹತ್ತ ಏನು ಬೃಹತ್ ಮೆರವಣಿಗೆ ಹೊರಟಿದೆ. ಅಷ್ಟೇ ಅಲ್ಲದೆ ಏನು ಅಲ್ಲಿಂದ ಆರಂಭವಾದ ಏನು ಶ್ರೀನಗರ್ ಸರ್ಕಲ್ ಇಂದ ಏನು ಆರಂಭವಾಗಿತ್ತು ಪ್ರತಿಭಟನೆ, ಆ ವೇಳೆ ಏನು ಉದ್ಯೋಗ ಆಕಾಂಕ್ಷಿಗಳು ಮಾತ್ರ ಅಲ್ಲಿ ಭಾಗಿಯಾಗಿದ್ರು. ಏನು ಮೆರವಣಿಗೆ ಬರ್ತಾ 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 ಏನು ರಾಜಕೀಯ ಮುಖಂಡರು, ಏನು ಬಿಜೆಪಿ ಮುಖಂಡರು ಕೂಡ ಈಗಾಗಲೇ ಭಾಗಿಯಾಗಿರುವಂತದ್ದು. ಆದ್ರೆ ಏನು ಇವತ್ತು ಹಮ್ಮಿಕೊಂಡ ಬಿಜೆಪಿಯಿಂದ ಹಮ್ಮಿಕೊಂಡಂತ ಪ್ರತಿಭಟನೆಗೆ ಆರ್ ಅಶೋಕ್ ಅವರು ಬರ್ಬೇಕಾಗಿತ್ತು, ಮತ್ತೆ ಏನು ಛಲವಾದಿ ನಾರಾಯಣ ಸ್ವಾಮಿ ಅವರು ಬರ್ಬೇಕಾಗಿತ್ತು. ಇದು ಇನ್ನೂವರೆಗೆ ಬಂದಿಲ್ಲ. ಅವರು ಕೂಡ ಬಂದು ಪ್ರತಿಭಟನೆಗೆ ಭಾಗಿಯಾಗಲಿದ್ದಾರೆ. ಈ ಹಿನ್ನೆಲೆಯಲ್ಲಿ ನಾವು ನೋಡ್ತಾ ಹೋದ್ರೆ ಬೃಹತ್ ಆದಂತ ಪ್ರತಿಭಟನೆ ಈಗಾಗಲೇ ಆರಂಭವಾಗಿರುವಂತದ್ದು. ಏನು ನಮ್ ಜೊತೆ ಈಗ ಕಮಿಷನರ್ ಕೂಡ ಇದ್ದಾರೆ. ಸರ್, ಯಾವ ರೀತಿಯಾಗಿ ಪ್ರತಿಭಟನೆ ನಡೀತಾ ಇದೆ? ಏನು ರಾಜಕೀಯ ಮುಖಂಡರು ಆರ್ ಅಶೋಕ್ ಅವರು ಬರ್ಬೇಕಾಗಿತ್ತು, ಇದುವರೆಗೆ ಬಂದಿಲ್ಲ. ಯಾವ ರೀತಿಯಾದಂತ ಪ್ಲಾನಿಂಗ್ ಮಾಡ್ಕೊಂಡಿದ್ದೀರಿ? ಇಲ್ಲ, ಏನಾಯ್ತು, ಕೆಲವು ಮುಖಂಡರು, ಮುಖ್ಯವಾಗಿ ಅಕ್ಸಾ ಅವರು, ಕಾಂತ್ ಕುಮಾರ್ ಮತ್ತೆ ಇನ್ನು ಬೇರೆಯವರೆಲ್ಲ ಯಾರು ಆಯೋಜಕರಿದ್ದಾರೆ ಅವ್ರು ಬರ್ಲಿಕ್ಕಿಂತ ಮುಂಚೆನೆ ಸ್ವಲ್ಪ ಜನ ಕರ್ಕೊಂಡ್ ಬಂದ್ರು. ಹಂಗಾಗಿ ಕ್ರೌಡ್ ಎಲ್ಲ ಹಿಂದ್ಗಡೆ ಬಂದಿದೆ. ಇವಾಗ ಇಲ್ಲಿ ನಿಲ್ಸಿದೀವಿ. ಅರವಿಂದ್ ಬೆಲ್ಲದವರು ಮತ್ತೆ ಅಶೋಕ್
ಸಾಹೇಬರು ಮತ್ತು ಛಲವಾದಿ ನಾರಾಯಣ ಸ್ವಾಮಿ ಅವ್ರು ಬರೆದು ಕನ್ಫರ್ಮ್ ಆಗಿದೆ. ಅವ್ರು ಬಂದ್ಮೇಲೆ ಇಲ್ಲಿಂದ ಮತ್ತೆ ಮುಂದುವರೆದು ಫಂಕ್ಷನ್ ಪ್ಲೇಸ್ವರೆಗೂ. ಇದು ಆಕಾಂಕ್ಷಿಗಳಿಗೆ ಪ್ರತಿಭಟನೆಗೆ ಅವಕಾಶ ಕೊಟ್ಟಿರಲಿಲ್ಲ ಸರ್, ಬಿಜೆಪಿಗೆ ಅಷ್ಟೇ ಕೊಟ್ಟಿತ್ತು. ಅದಕ್ಕಿಂತ ಮುಂಚೆನೆ ಈಗ ಪ್ರತಿಭಟನೆ ಆರಂಭ ಆಗಿದೆ. ಈಗ ಅವರು ಕೂಡ ಬರ್ತಾ ಇದ್ದಾರೆ. ಯಾವ ರೀತಿಯಾದಂತ ಪ್ರಿಕಾಷನ್ ಇವರೇ ಬನ್ನಿ, ಇವರೆಲ್ಲ ಬಿಜೆಪಿ ಮುಖಂಡ್ರೆ. ಇವರೆಲ್ಲ ಬಿಜೆಪಿ ಮುಖಂಡ್ರೆ ಆಯ್ತಾ. ಅವ್ರ ಲೀಡರ್ಸ್ಗಳ ಜೊತೆ ಕೋಆರ್ಡಿನೇಟ್ ಮಾಡ್ತಾ ಇದ್ದಾರೆ. ಎಲ್ಲ ಶಾಂತಿಯುತವಾಗಿ ಭಾಗವಹಿಸಿ. ಈಗಾಗಲೇ ಏನು ನಮ್ ಜೊತೆ ಬಿಜೆಪಿ ಮುಖಂಡರು ಸಹ ಇದ್ದಾರೆ. ಸರ್ 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 ಯಾವ ರೀತಿ ಪ್ರತಿಭಟನೆ ಆರಂಭ ಆಗ್ತಿದೆ? ಯಾವ ರೀತಿ ಪ್ರತಿಭಟನೆಯನ್ನ ಆರಂಭ ಸರ್ಕಾರ ವಿರುದ್ಧ ನಾವು ದೊಡ್ಡ ಬೃಹತ್ ಪ್ರಮಾಣದಲ್ಲಿ ಹೋರಾಟ ಮಾಡ್ತೀವಿ. ನೌಕರಿ ತಗೊಳ್ಳೇಬೇಕಂತ ಉಗ್ರವಾಗಿ ಹೋರಾಟ ಮಾಡ್ತೀವಿ. ಓಕೆ, ಈಗ ದೃಶ್ಯಗಳಲ್ಲಿ ನೋಡ್ತಾ ಇರಬಹುದು ಅಭ್ಯರ್ಥಿಗಳು ಸಾಕಷ್ಟು ಏನು ಪ್ರಮಾಣದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಅಭ್ಯರ್ಥಿಗಳು ಒಂದು ಪ್ರತಿಭಟನೆಗೆ ಭಾಗಿಯಾಗಿರುವಂತದ್ದು. ಅಷ್ಟೇ ಅಲ್ಲದೆ ಏನು ಇವತ್ತು ಬೆಳಗ್ಗೆ 11 ಗಂಟೆಗೆ ಆರಂಭವಾಗಬೇಕಾದಂತ ಪ್ರತಿಭಟನೆ ಆಕಾಂಕ್ಷಿಗಳು ಏನು 10 ಗಂಟೆಗೆ ಪ್ರತಿಭಟನೆಯನ್ನ ಆರಂಭಿಸಿದ್ರು. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಭದ್ರತೆಯನ್ನ ಪೊಲೀಸ್ ಇಲಾಖೆಯಿಂದ ಕೂಡ ಈಗಾಗಲೇ ತೆಗೆದುಕೊಂಡಿರುವಂತದ್ದು. 1500ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿಗಳನ್ನ ಈಗಾಗಲೇ ನೇಮಕ ಮಾಡಿರುವಂತದ್ದು. 7 DSP ಸೇರಿ 15 ಇನ್ಸ್ಪೆಕ್ಟರ್, 20 PSI ಸೇರಿ ಸಾಕಷ್ಟು ಪೊಲೀಸ್ ಅಧಿಕಾರಿಗಳನ್ನ ಇಲ್ಲಿ ನಿಯೋಜನೆ ಮಾಡಿರುವಂತದ್ದು. ಯಾಕಂತಂದ್ರೆ ಕ್ರೌಡ್ ಏನು ಜನರಿದ್ದಾರೆ, ಏನು ಅಭ್ಯರ್ಥಿಗಳಿದ್ದಾರೆ, ನಿಜಕ್ಕೂ ಪೊಲೀಸರಿಗೆ ಕಂಟ್ರೋಲ್ ತಪ್ಪಿದೆ ಅಂತಾನೆ ಹೇಳ್ಬೋದು. ಆ ರೀತಿಯಾಗಿ ಏನು ಈಗಾಗಲೇ ಪ್ರತಿಭಟನೆ ಆರಂಭವಾಗಿರುವಂತದ್ದು. ಇನ್ನು ಮುಂದೆ ಏನು ಆರೋಷಕ್ ಆಗಿರ್ಬೋದು, ಛಲವಾದಿ ನಾರಾಯಣ ಸ್ವಾಮಿ ಆಗಿರ್ಬೋದು, ಈಗ ಏನು ಅರವಿಂದ್ ಬೆಲ್ಲದ್ ಆಗಿರ್ಬೋದು, ಈಗ ಇನ್ನು ಮುಂದೆ ಬಂದು ಪ್ರತಿಭಟನೆಗೆ ಭಾಗಿಯಾಗಿರುವಂತದ್ದು ಈ ಹಿನ್ನೆಲೆಯಲ್ಲಿ ಪ್ರತಿಭಟನೆ ನಿಜಕ್ಕೂ ಬಿಗುವಿನ ವಾತಾವರಣ ಇಲ್ಲಿ ನಿರ್ಮಾಣವಾಗಿರುವಂತದ್ದು ನಾವೇನು. ಅಷ್ಟೇ ಅಲ್ಲದೆ ಏನು ಈಗಾಗಲೇ ಪ್ರತಿಭಟನೆ ಹಂತದಿಂದ ಹಂತಕ್ಕೆ ಸಾಕಷ್ಟು ಕ್ರೌಡ್ ಅನ್ನ ಕೂಡ ಏನು ಈಗಾಗಲೇ ಹೆಚ್ಚು ಕಡಿಮೆ ಒಂದು 2,000 3 ಸಾವಿರ ಜನ ಇಲ್ಲಿ ಸೇರಿರುವಂತದ್ದು. ಇನ್ನೂ ಹೆಚ್ಚು ಸೇರುವಂತ ಸಾಧ್ಯತೆ ಕೂಡ ಇರುವಂತದ್ದು. ಯಾಕಂತಂದ್ರೆ ಈಗಾಗಲೇ ಕೇವಲ ಅಭ್ಯರ್ಥಿಗಳು ಮಾತ್ರ ಏನು ಆಕಾಂಕ್ಷಿಗಳು ಮಾತ್ರ ಇಲ್ಲಿರುವಂತದ್ದು. ಇನ್ನು ಮುಂದೆ ಏನು ಬಿಜೆಪಿ ಕಾರ್ಯಕರ್ತರು, ನಾಯಕರು ಎಲ್ಲರೂ ಕೂಡ ಭಾಗಿಯಾಗಲಿರುವಂತದ್ದು. ಈಗಾಗಲೇ ದೃಶ್ಯಗಳಲ್ಲಿ ನೋಡ್ತಾ ಇರ್ಬೋದು. ಇದು ಏನು ಜಯನಗರ ಸರ್ಕಲ್, ಧಾರವಾಡದ ಜಯನಗರ ಸರ್ಕಲ್. ಈ ಸರ್ಕಲ್ ಇಂದ ಇನ್ನೂ ಕೂಡ ಏನು ಪ್ರತಿಭಟನೆ ಮುಂದುವರಿಯುವಂತದ್ದು. ಈ ಹಿನ್ನೆಲೆಯಲ್ಲಿ ಪೊಲೀಸರು ಕೂಡ ಏನು ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಇದ್ದಾರೆ, ಅವರು ಹಾಗೂ ಮತ್ತೆ ಏನು ಪ್ರತಿಭಟನಾಕಾರರ ನಡುವೆ ಮಾತಿನ ಚಕಮಕಿ ಕೂಡ ಈಗಾಗಲೇ ನಡೆದಿರುವಂತದ್ದು. ಭದ್ರತೆಯನ್ನು ತೆಗೆದುಕೊಂಡ್ರು ಕೂಡ ಪೊಲೀಸರಿಗೆ ಏನು ಕಂಟ್ರೋಲ್ ತಪ್ಪಿರುವಂತದ್ದು. ಈಗಾಗಲೇ ನಮ್ಮ ಜೊತೆ ಪ್ರತಿಭಟನಾಕಾರರು ಇದ್ದಾರೆ. ಯಾವ ರೀತಿಯಾದಂತ ಪ್ರತಿಭಟನೆ ಹಮ್ಮಿಕೊಂಡಿದ್ರು, ಏನೆಲ್ಲ ಮಾಡ್ತಿದಾರೆ ಅಂತ ಕೇಳೋಣ. ಸರ್, ಯಾವ ರೀತಿಯಾದಂತ ಪ್ರತಿಭಟನೆ ಹಮ್ಮಿಕೊಂಡಿದ್ರಿ, ಏನೆಲ್ಲ ಪ್ಲಾನಿಂಗ್ ಅನ್ನ ಮಾಡ್ಕೊಂಡಿದ್ರಿ? ಸರ್, ಕಳೆದ 3-3.5 ವರ್ಷ ಆಯ್ತು. ಸಾಕಷ್ಟು ಜನ ಧಾರವಾಡಕ್ಕೆ ಸ್ಪರ್ಧಾರ್ಥಿಗಳು ಬರ್ತಾರೆ, ಡಿಗ್ರಿ ಮುಗಿಸ್ಕೊಂಡ್ ಬಂದಿದ್ದಾರೆ. ಅವರ ಬರೀ ನೇಮಕಾತಿ ಮಾಡ್ತೀವಿ ಅಂತ ಹೇಳ್ತಾರೆ, ಇನ್ನೂ ಮಾಡ್ತಾ ಇಲ್ಲ. ಯಾಕಂದ್ರೆ ಈ ವಿದ್ಯಾರ್ಥಿಗಳ ಈ ಪೇಷನ್ಸ್ ಅನ್ನ ಮೀರೋಗಿದೆ ಸರ್. ಏಜ್ ಬಾರ್ ಆಗ್ತಾ ಇದೆ. ಅವರು 5 ವರ್ಷ ರಿಲ್ಯಾಕ್ಸೇಷನ್ ಕೊಡ್ತೀನಿ ಅಂತ ಹೇಳ್ತಾರೆ, ಅದು ಡಿಸೆಂಬರ್ 31 ಸರ್. 5 ವರ್ಷ ರಿಲ್ಯಾಕ್ಸೇಷನ್ ಯಾವಾಗ ನೇಮಕಾತಿ ನೋಟಿಫಿಕೇಶನ್ ಹೊರಡಿಸಿ 5 ವರ್ಷ ಕೊಟ್ಟರೆ ಓಕೆ. ಬಟ್ ಆದ್ರೆ ಸಾಕಷ್ಟು ಬಡವರ ಮಕ್ಕಳು, ರೈತರ ಮಕ್ಕಳು ಸಾಕಷ್ಟು ಧಾರವಾಡಕ್ಕೆ ಬಂದಿದ್ದಾರೆ. PGಯಲ್ಲಿ ಒಂದು ತಿಂಗಳಿಗೆ ಏನಿಲ್ಲ ಅಂದ್ರೆ 5 ರಿಂದ 6 ಸಾವಿರ ರೂಪಾಯಿ ಖರ್ಚು ಮಾಡ್ತಾರೆ, ಕೋಚಿಂಗ್ ಸೆಂಟರ್ ಖರ್ಚು ಮಾಡ್ತಾರೆ. ಆದ್ರೆ ಸರ್ಕಾರ 3 ವರ್ಷ ಆಯ್ತು ಬರೀ ಲೇಟ್ ತಗೊಂಡೆ. ಯಾಕಂದ್ರೆ ಇವತ್ತು ಸಾಕಷ್ಟು ಜನ ಇದು ಉತ್ತರ ಕರ್ನಾಟಕ ಭಾಗ ಏನಾಗುತ್ತೆ ಗೊತ್ತಾ, ಕೂಲಿ ಮಾಡಿ ವಿದ್ಯಾರ್ಥಿಗಳಿಗೆ ಗೊತ್ತಾ ಒಂದು ಸಣ್ಣ ನೌಕರಿ ಹಿಡಿದ್ರೆ ಸಾಕಪ್ಪ, ಜೀವನ ಆಸನ ಆಗುತ್ತೆ ಅಂತ ಹೇಳ್ತಾರ ಸರ್. ಒಟ್ಟು ನಿಮ್ಮ ಎಷ್ಟು ಬೇಡಿಕೆಗಳಿದಾವೆ, ಏನೆಲ್ಲ ಇದಾವೆ ಸರ್ ಬೇಡಿಕೆಗಳು? ಸರ್, ಏನಿಲ್ಲ ಸರ್, ನಮ್ಮ ಬೇಡಿಕೆ ಏನಿಲ್ಲ. ಈಗ ಒಟ್ಟು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಸುಮಾರು 2.5 ಲಕ್ಷಕ್ಕಿಂತ ಹೆಚ್ಚು ಹುದ್ದೆಗಳು ಖಾಲಿ ಇದಾವೆ. ಆ ಖಾಲಿ ಇರತಕ್ಕಂಥ ಹುದ್ದೆಗಳು ಏನಪ್ಪಾ ಅಂದ್ರೆ ಅತಿ ಬೇಗ ನೇಮಕಾತಿಗೆ ಅಧಿಸೂಚನೆ ಹೊರಡಿಸಬೇಕು. ನೀವು ಅಧಿಸೂಚನೆ ಹೊರಡಿಸಬೇಕಾದ್ರೆ ಅವಾಗ ಒಂದು ತಿಂಗಳು 2 ತಿಂಗಳು ಹೆಚ್ಚು ಕಮ್ಮಿ ಆಗ್ಲಿ ಪರವಾಗಿಲ್ಲ. ಅಪ್ಲಿಕೇಶನ್ ಹಾಕ್ಲಿಕ್ಕೆ ಟೈಮ್ ಇಲ್ಲ. ಯಾಕಂದ್ರೆ ಈಗ ಇಲ್ಲಿ ಏನೋ ಸಾಕಷ್ಟು ಜನ ಏನ್ ಮಾಡ್ತಾರೆ, ಈಗ ಮುಂದೆ ಜೀವನ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಆಲ್ರೆಡಿ ಇದು ಅವರಿಗೆ ಮನ ನೊಂದಂತ ಕೆಲವೊಬ್ಬರು ಅಭ್ಯರ್ಥಿಗಳು ಏನ್ ಮಾಡಿದ್ದಾರೆ, 4-5 ಸುಸೈಡ್ ಮಾಡ್ಕೊಂಡಿದ್ದಾರೆ. ಹೌದಾ, ಸುಸೈಡ್ ಮಾಡಿ ಯಾರು ಜವಾಬ್ದಾರಿ? ಹೌದಾ, ತಂದೆ ತಾಯಿ ಧಾರವಾಡಕ್ಕೆ ಹೋದಾಗ ಕಳ್ಸಿರ್ತಾರೆ, ಅವ್ರಿಗೆ ಖರ್ಚು ಕೊಟ್ಟಿರ್ತಾರೆ. ಸರಿಯಾಗಿ ನೇಮಕಾತಿಗೆ ನೀವು ಅಧಿಸೂಚನೆ ಹೊರಡಿಸಿರ್ತಾರೆ, ವಿದ್ಯಾರ್ಥಿಗಳು ಏನ್ ಮಾಡ್ಬೇಕು? ಹೌದಾ, ಹಾಗಾಗಿ ನಮ್ಗೆ ಆದಷ್ಟು ಬೇಗ ಹೆಚ್ಚು ಬರೀ ಆದ್ರೆ ಈಗ ಲಾಸ್ಟ್ ಟೈಮ್ KA ಕರೆದ್ರು, ಹೌದಾ ಕರಿತೀವಿ, ಬರೀ ಕೇವಲ ಬೆಳವಣಿಗೆ ಅಷ್ಟೇ, ಅದು ಎಲ್ಲಾ ಜನ ಹಾಕಕ್ಕಾಗೋದಿಲ್ಲ. ನೋಡಿ ಸರ್, ನಮ್ಗೆ ಇಲ್ಲಿ ಧಾರವಾಡದಿರೋ ಅತಿ ಹೆಚ್ಚು ಆಕಾಂಕ್ಷಿಗಳು ಪೊಲೀಸ್ ಡಿಪಾರ್ಟ್ಮೆಂಟ್. ಯಾಕಂದ್ರೆ ಸಣ್ಣ ಹುದ್ದೆ ಸಿಕ್ಕರೆ ಸಾಕಪ್ಪ, ನಮ್ಗೆ ಆರಾಮ್ ನಮ್ ಜೀವನ ನಡೆಸಬೇಕು ಅಂತ ಇರ್ತದೆ. ಅದ ಪೊಲೀಸ್ ಪೇದೆ, ಸಬ್ ಇನ್ಸ್ಪೆಕ್ಟರ್, ಟೀಚರ್ ಪೋಸ್ಟ್, ಆಮೇಲೆ SDA, FDA, ಆಮೇಲೆ KS, ಅದು ಆದದ್ದು ಕೂಡ ಹಗರಣ. ಸೊ ಹಾಗಾಗಿ BPED ಎಲ್ಲ ಟೋಟಲಿ 2.5 ಲಕ್ಷ ಅದಾವ. ನಮ್ಗೆ ಗ್ಯಾರಂಟಿಗಿಂತ ಉಚಿತ ಬೇಡ, ನಮ್ಗೆ ಖಚಿತವಾಗಿರುವಂತ ನೀವು ಅಧಿಸೂಚನೆ ಹೊರಡಿಸಿ, ನಮ್ ತಾಕತ್ ಏನಾದ್ರು ಎಕ್ಸಾಮ್ ಅಲ್ಲಿ ತೋರಿಸ್ತೇವೆ. ಹೌದಾ, ಇಷ್ಟು ನಮ್ಮ ಬೇಡಿಕೆ. ಹಾಗಾಗಿ ಏನೋ ಶಾಂತಿಯುತ ಬೇಡಿಕೆ ನೆರವೇರದೆ ಹೋದ್ರೆ ಮುಂದಿನ ದಿನಗಳಲ್ಲಿ ಮತ್ತೆ ಯಾವ ರೀತಿ ಹೋರಾಟ ಇರುತ್ತೆ ಸರ್? ಈ ಬೇಡಿಕೆ ಒಂದು ವೇಳೆ ನೆರವೇರದೆ ಹೋದ್ರೆ
ನಾವು ಪೂರ ಜಂಜಿ ಹೋರಾಟ ಏನಿಲ್ಲ, ಪೂರ್ತಿ DC ಆಫೀಸು ಅಥವಾ ಹೋಗಿ ಕೂತ್ಕೊಂಡ್ಬಿಡ್ತೀವಿ. ಪೂರ ಉಪವಾಸ ಸತ್ಯಾಗ್ರಹ ಎಲ್ಲಿ ತನ ಆಗತ್ತೆ ಅಲ್ಲಿ ತನ. ಇನ್ನೊಂದಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಇಯರ್ ಕ್ಯಾಲೆಂಡರ್, ಒಂದೇ ನಿಮಿಷ ಎಲ್ಲರೂ ಸುಮ್ಕರಿಪ್ಪ ಎಲ್ಲರೂ. ಈಗ ಸೆಂಟ್ರಲ್ ಗೌರ್ಮೆಂಟ್ ಇಯರ್ ಕ್ಯಾಲೆಂಡರ್ ಕರೀತಾರೆ, ಅಂದ್ರೆ ಒಂದು ವರ್ಷ ಇಷ್ಟು ನೋಟಿಫಿಕೇಶನ್ ಅಕ್ಕಾವು, ಇಂಥ ತಾರೀಕಿಗೆ ಎಕ್ಸಾಮ್ ಮಾಡಿದೈತಿ, ನೆಕ್ಸ್ಟ್ ಇಂಥ ತಾರೀಕು ಇನ್ನೊಂದು ನಾವು ರಿಕ್ರೂಟ್ಮೆಂಟ್ ಮಾಡ್ಕೋತೇವೆ ಅಂತೇಳಿ. ಹಂಗೆ ಇಯರ್ ಕ್ಯಾಲೆಂಡರ್ ಸ್ಟೇಟ್ ಗೌರ್ಮೆಂಟ್ದಾಗ ಬಿಡ್ಬೇಕು. ಅಂದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಎಷ್ಟು ಹುದ್ದೆ ಇದ್ದಿರ್ತಾವ, ಇಂಥ ಡೇಟಿಗೆ ಎಕ್ಸಾಮ್ ನಡೆಸತಿ, ಇಂಥ ಡೇಟಿಗೆ ಅಪಾಯಿಂಟ್ಮೆಂಟ್ ಆರ್ಡರ್ ಕಾಪಿ ಕೊಡ್ತೈತಿ ಅಂತ ಹಿಂಗೆಲ್ಲ ಸೆಂಟ್ರಲ್ ಗೌರ್ಮೆಂಟ್ ಹೆಂಗೆ ಪ್ರೊಸೆಸ್ ಐತಿ ಇಲ್ಲಿ ಹಂಗೆ ಪ್ರೊಸೆಸ್ ನಡೆಸ್ಬೇಕು. ಇಂದ ಆನ್ಲೈನ್ ಎಕ್ಸಾಮ್ ತರಬೇಕು ಸ್ಟೇಟ್ ಗೌರ್ಮೆಂಟ್ ಒಳಗೆ. ಈಗ 545 ಮತ್ತು ಹಿಂದೆ ಅಲ್ಲಿ ಎಕ್ಸಾಮ್ ಸ್ಕ್ಯಾಮ್ ಆಕ್ಕವ, ಹಿಂಗೆ ಆಗಕ್ಕೆ ಅವಕಾಶ ಕೊಡಬಾರ್ದಂತ ಕಾಸು ಆನ್ಲೈನ್ ಎಕ್ಸಾಮ್ ನಡೆಸ್ಬೇಕಂತ ನಮ್ಮ ಎಲ್ಲ ಆಕಾಂಕ್ಷೆಗಳಿಂದ ಕೇಳ್ಕೊತೇವೆ. ನವೀನ್, ಇದಿಷ್ಟು ಏನು ಇನ್ನು ಮುಂದೆ ಏನು ಹಲವು ನಾಯಕರು ಈ ಪ್ರತಿಭಟನೆಗೆ ಬಂದು ಭಾಗಿಯಾಗಲಿರುವಂತದ್ದು ಮುಂದಿನ ಕೆಲವು ಗಂಟೆಗಳಲ್ಲಿ ಬಂದು